ಅಂತಕ್ಕಂಥದ್ದು. ಅದರಲ್ಲಿ ಮೇಷ ಅಗ್ನಿ ಜ್ಞಾಪಕ ಇಟ್ಕೋಬೇಕು, ಸಿಂಹ ಅಗ್ನಿ ಜ್ಞಾಪಕ ಇಟ್ಕೋಬೇಕು, ಧನಸ್ಸು ಅಗ್ನಿ. ಅಂದರೆ ಏನು ರಾಶಿ ನಾವು 12 ಹೇಳ್ತೀವಿ, ಡಿವೈಡೆಡ್ ಬೈ 4 ಅಂದರೆ 4 3 12 ಅಂತ ಲೆಕ್ಕ. ಈ 3 ಅಗ್ನಿಗ್ರಹಗಳು ಅಂತ ಕರಿತೀವಿ, ಅಗ್ನಿ ರಾಶಿಗಳು ಅಂತ ಕರಿತೀವಿ. ಯಾವುದ್ಯಾವುದೋ ಮೇಷ ಅಗ್ನಿ, ಸಿಂಹ ಅಗ್ನಿ, ಧನಸ್ಸು ಅಗ್ನಿ. 2ನೇ ಭಾಗದಲ್ಲಿ ಬರ್ತೀವಿ. 2ನೇ ಭಾಗದಲ್ಲಿ ಬಂದಾಗ ಭೂಗ್ರಹ ಅಂತ ಕರಿತೀವಿ. ಭೂಗ್ರಹ ಅಂದರೆ ವೃಷಭನಲ್ಲಿ ಭೂಗ್ರಹ ಅಂತ ಕರಿತೀವಿ. ವೃಷಭಕ್ಕೆ ಭೂಗ್ರಹ ಆದ ತಕ್ಷಣ ಏನು ಮಾಡ್ತೀವಿ, ಕನ್ಯಾಗೆ ಭೂಗ್ರಹ ಅಂತ ಕರಿತೀವಿ. ಮಕರಕ್ಕೆ ಭೂಮಿ ಅರ್ಧ ನೀರು, ಭೂಮಿ ಮತ್ತು ನೀರು ಎರಡೂ ಆಗಿರೋದು ಮಕರ. ಸೊ ಇದೆಲ್ಲ ಭೂಮಿ ಗ್ರಹಕ್ಕೆ ಅಂತ ಕರಿತೀವಿ. 3ನೇದು ವಾಯುಗ್ರಹ ಅಂತ ಕರಿತೀವಿ, ಮಿಥುನ ವಾಯುಗ್ರಹ. ಅದಾದ ಮೇಲೆ ವೃಶ್ಚಿಕ ತುಲಾನಶಲ್ಲಿ ವಾಯುಗ್ರಹ, ಕೊನೆಯದಾಗಿರ್ತಕ್ಕಂಥ ಕುಂಭನು ವಾಯುಗ್ರಹ. ಈ 3 ವಾಯುಗ್ರಹಗಳು ಅಂತೀವಿ. ಲಾಸ್ಟಲ್ಲಿ ಏನು ಹೇಳುತ್ತೆ, ಜಲಗ್ರಹ ಅಂತ ಕರಿತೀವಿ. ಜಲಗ್ರಹಕ್ಕೆ ಯಾವತ್ತೂ ಏನು ಮಾಡ್ತೀವಿ, ಪೂರ್ತಿಯಾಗಿ ನೋಡ್ಕೋಬೇಕಾದ್ರೆ ಕರ್ಕಾಟಕಕ್ಕೆ ಜಲಗ್ರಹ ಕೇಳ್ತೀವಿ, ವೃಶ್ಚಿಕಕ್ಕೆ ಜಲಗ್ರಹ, ಮೀನಕ್ಕೆ ಜಲಗ್ರಹ. ಸೊ ಏನು ಯಾರಿಗೆ ಮೇಷ ಹೇಳ್ತೀವಿ, ಈ 3 ಗ್ರಹಗಳವರು ರಾಶಿಯವರು ನೋಡ್ಕೋಬೇಕು. ಏನು ಸಿಂಹಕ್ಕೆ ಹೇಳ್ತೀವಿ, 3 ರಾಶಿಯವರು ನೋಡ್ಕೋಬೇಕು. ಏನು ವಿಶೇಷವಾಗಿ ಧನು ರಾಶಿಗೆ ಹೇಳ್ತೀವಿ, 3 ರಾಶಿಗಳು ನೋಡ್ಕೋಬೇಕು. ಅಂದರೆ ಯಾವತ್ತು ಅಗ್ನಿ ಇರುತ್ತೋ 3ಕ್ಕೂ ಅಗ್ನಿನೇ ಬರುತ್ತೆ ಅಂತ. ಅದರಲ್ಲಿ ಭಾಳ ವಿಶೇಷವಾಗಿ ಇರ್ತಕ್ಕಂಥ ವಿಶೇಷ ಈ ಸಲ ಅಂದರೆ ಮೇಷರಾಶಿಗೆ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಎಲ್ಲ ವೀಕ್ಷಕರು ಈ ಸಲ ಮೇಷರಾಶಿ ಇರ್ತಕ್ಕಂಥವ್ರು ಕಾಲುಗಳು ನೋಡ್ಕೋಬೇಕು. ಮಲಮೂತ್ರ ವಿಸರ್ಜನೆಗಳು ಮಾಡ್ತಕ್ಕಂಥ ಪಾರ್ಟ್ಸ್ನ ಭಾಳ ಇಂಪಾರ್ಟೆಂಟ್ ನೋಡ್ಕೋಬೇಕು. ಅಂದರೆ ನೀರು ಸರಿಯಾಗಿ ಕುಡಿಬೇಕು, ಅನ್ಡೈಜೆಷನ್ ಬರುತ್ತೆ ನಿಮಗೆ. ಆ ರೋಗಗಳು ಡಾಕ್ಟರ್ ಹತ್ರ ಹೋದಾಗಲೇ ಯು ವಿಲ್ ಗೋ ಫಾರ್ ದಟ್ ಸೇಮ್ ಸರ್ಜರಿ. ಸಣ್ಣ ಪುಟ್ಟಕ್ಕೆ ಯಾವುದೇ ನೆಗ್ಲಿಜೆನ್ಸ್ ಮಾಡಬೇಡಿ ಅಂತ ಹೇಳ್ತೀವಿ. ಅದಾದ ಮೇಲೆ ಬ್ಯಾಕ್ ಬೋನ್, ಯಾವ್ಯಾವುದು ಬೆನ್ನುಗಳ ನೋವು, ವಾಯು ನೋವು ಅಥವಾ ಕೀಲು ನೋವುಗಳು ಅಂತ ಹೇಳ್ತೀವಿ, ಅದನ್ನು ಕೂಡ ತಾತ್ಸಾರ ಮಾಡಬೇಡಿ ಅಂತ ಹೇಳ್ತೀವಿ. ಎಲ್ಲರೂ ನೋಡ್ತಕ್ಕಂಥದ್ದು ಊಟದ ಬಗ್ಗೆ ನೋಡ್ತಕ್ಕಂಥದ್ದು. ಅಂದರೆ ಹೊರಗಡೆ ಊಟಗಳನ್ನ ದಯವಿಟ್ಟು ಮೇಷರಾಶಿಯವ್ರು ಮಾಡಬೇಡಿ. ಹೊರಗಡೆ ಮಾಡಿದ್ರೆ ಸಾಕು, ಭಾಳ ಕಷ್ಟಗಳು ಮಾಡ್ತೀರಾ. ಸೊ ನಿಮಗೆ ಈ ಸಲ ಮದುವೆಗಳು ಯಾರು ಇದ್ದೀರಾ ಅವ್ರಿಗೆ ಸಾಲ್ವೇಷನ್ ಪ್ರಾಬ್ಲಮ್ ಹಳೇದೆಲ್ಲ ಇದ್ದಾಗ ಸಾಲ್ವೇಷನ್ ಆಗ್ತಕ್ಕಂಥದ್ದು. ನಿಮಗೆ ಜ್ಞಾಪಕವಾಗಿ ಇಟ್ಕೊಳ್ಳೋದೇನು ಅಂದರೆ, ಈ ಸಲ ಮೇಷರಾಶಿಯವರು ತುಂಬ ಜ್ಞಾಪಕ ಇಟ್ಕೊಳ್ಳೋದು ಮಹಾಗಣಪತಿನ ಜ್ಞಾಪಕ ಇಟ್ಕೊಳ್ಳಿ, ಸುಬ್ಬಣ್ಣನ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲಿ ಗಣಪತಿ ಇರ್ತಾನೋ, ಎಲ್ಲಿ ಸುಬ್ಬಣ್ಣ ಇರ್ತಾನೋ, ಇಬ್ಬರೂ ಇರ್ತಾರೋ ಆ ಕ್ಷೇತ್ರಗಳಿಗೆ ಜಾಸ್ತಿ ವಿಸಿಟ್ ಮಾಡಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.